ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಲಿಕ್ ಹೆಂಗಿದೆ ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ? ಹೋಟೆಲ್ಗಳು ಓಪನ್ ಇದೆಯಾ? ಓಪನ್ ಇದ್ರೂ ಕೂಡ ಮೆನು ಅಲ್ಲಿರುವಂತಹ ಅಷ್ಟು ತಿಂಡಿ ಸಿಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಜೊತೆಗೆ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದೆಯಾ ಅಥವಾ ಅಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳು ನೋಡೋದಕ್ಕೆ ಸಿಗುತ್ತಾ? ಇದು ಎಂದಿನಂತೆ ಹುಬ್ಬಳ್ಳಿಯಲ್ಲಿ ಹೋಟೆಲ್ಗಳು ಎಲ್ಲರೂ ಕೂಡ ಓಪನ್ ಇದೆ. ಆದ್ರೆ ಕಳೆದ ದಿನವೇ ವಿತರಕರೇನಿದ್ದಾರೆ ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ನ ಅಭಾವ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈ ಕುರಿತು ನಾವು ಇಲ್ಲಿರ್ತಕ್ಕಂತ ಹೋಟೆಲ್ ಮಾಲೀಕರನ್ನೇ ಮಾತಾಡ್ತೀವಿ. ಏನಾಯ್ತು, ಏನಾಗಿದೆ, ಮತ್ತೆ ಗ್ಯಾಸ್ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಸರ್, ಈಗ ನಿಮ್ಗೆ ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಾ? ಹೆಂಗಿದೆ ಪರಿಸ್ಥಿತಿ? ಇಲ್ಲ ಸರ್, 2 ದಿವಸ ಆಯ್ತು ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಗೆ ಬೇಕಾದಂತ ಗ್ಯಾಸ್ ಬರ್ತಾ ಇಲ್ಲ. ಈಗ ನಾವು 2 ರಿಂದ 3 ಗ್ಯಾಸ್ ತಗೊಂತಿದ್ವಿ ಡೈಲಿ. ಒಂದು ಗ್ಯಾಸ್ ಬಂದಿಲ್ಲ. ಹಾಗಾಗಿ ಯಾವಾಗ ಬರ್ತದೆ ನಮ್ಗೂ ಅದು ಕನ್ಫರ್ಮ್ ಇಲ್ಲ. ಒಂಥರ ಸ್ವಿಚ್ ಆಫ್ ಆಗಿದೆ. ಈಗ ಗ್ಯಾಸ್ ಬರದೆ ಹೋದ್ರೆ ಏನ್ ಮಾಡೋದು? ಮುಂದೆ ಏನ್ ಏನಿಲ್ಲ ಸರ್, ಯಾಕಂದ್ರೆ ನಾವು ಅದು ಸೌದಿದೆಲ್ಲ ಇನ್ನು ರೆಡಿ ಮಾಡ್ಕೊಂಡಿಲ್ಲ. ಅದು ರೆಡಿ ಮಾಡ್ಕೊಂಡ್ರೆ ಭಾಳ ಟೈಮ್ ತಗ್ತದಲ್ಲ, ಹಂಗಾಗಿ ಅದನ್ನ ರೆಡಿ ಮಾಡ್ಕೊಂಡಿಲ್ಲ. ನಾವು ಗ್ಯಾಸ್ ಅನ್ನೇ ಅವಲಂಬಿಸ್ಕೊಂಡಿದ್ದೀವಿ. ಗ್ಯಾಸ್ ಬರ್ತದೆ, ಇವತ್ತು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಬಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಈಗ ಸಾಮಾನ್ಯವಾಗಿ ತಮ್ದೇನ್ ಮೆನು ಇತ್ತು, ಹಲವಾರು ತಿಂಡಿ ಊಟಗಳನ್ನ ಕೊಡ್ತಾ ಇದ್ರಿ. ಈಗ ಗ್ಯಾಸ್ ಇಲ್ಲದೆ ಹೋದ್ರೆ ಏನಾದ್ರು ಕಟಫದು ಮಾಡ್ತೀರಾ? ಇಂಥದಷ್ಟೇ ಕೊಡ್ಬೇಕು ಸೀಮಿತವಾಗಿ ಅಂತ ಹೇಳಿದ್ರೆ? ಹೌದು, ಈಗ ನಿಜವಾಗ ದೋಸೆ, ಪುರಿ, ಗಿರಿ ಎಲ್ಲ ಏನು ಎಣ್ಣೆ ಪದಾರ್ಥ ತರಬೇಕಾದಂತ ಇದೇನಿದೆ ಐಟಮ್ಸ್ ಅದೆಲ್ಲ ಬಂದ್ ಮಾಡ್ತಾ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆ ದಾರಿನೇ ಇಲ್ಲ. ನೋಡೋಣ, ನಮ್ಮ ಹತ್ರ ಒಂದು ಸ್ಟಾಕ್ ಖಾಲಿ ತನಕ ಮಾಡ್ಕೊಡ್ತೀವಿ. ಆಮೇಲೆ ಅನಿವಾರ್ಯವಾಗಿ ಬಂದ್ ಮಾಡುವಂತ ಪರಿಸ್ಥಿತಿ ಆಗ್ತದೆ. ಈಗ ಗ್ಯಾಸ್ ವಿತರಕರು ಏನಾದ್ರು ನಿಮ್ಗೆ ಮಾಹಿತಿ ಕೊಡ್ತಾ ಇದಾರೆ? ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ಅವ್ರಿಗೆ? ಡೈಲಿ ಫೋನ್ ಮಾಡ್ತಿದ್ವಿ. ಅವ್ರು ಏನ್ ಹೇಳ್ತಾ ಇದಾರೆ, ಕೆಲವರು ಸ್ವಿಚ್ ಆಫ್ ಮಾಡ್ಕೊಂಡು, ಇಲ್ಲ ಕೆಲವರು ಬಂದು ಸಂಜೆ ಬರ್ತೀನಿ, ಸಂಜೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸಂಜೆ ಕೊಡ್ತಾರೆ. ನಾವ್ ಹೇಳಿದ್ವಿ ನಮ್ಗೆ 2 ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನೋಡ್ತೀವಿ. ಸಂಜೆ ಬಂದ್ರೆ ಕೊಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ, ಹಿಂಗಂತ ಹೇಳ್ತಿದ್ದಾರೆ. ಹಾಗಾಗಿ ಅವ್ರದ್ದು ಎಷ್ಟು ಮಟ್ಟಿಗೆ ಬರ್ತದೆ ಏನ್ ಗೊತ್ತಿಲ್ಲ. ಬಂದ್ರೆ ಒಳ್ಳೇದು, ಬಂದ್ರೆ ಕಂಟಿನ್ಯೂ ಆಗ್ತದೆ, ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಬಂದ್ ಮಾಡೋ ಪರಿಸ್ಥಿತಿ ಬರ್ತಾರೆ. ಹೋಟೆಲ್ ಮಾಲೀಕರು ಹೇಳುವಂತೆ ನಿರಂತರವಾಗಿ ಅವರು ಗ್ಯಾಸ್ ವಿತರಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 15,000 ಪ್ರತಿದಿನ ಸಿಲಿಂಡರ್ಗಳು ವಿತರಣೆ ಆಗ್ಬೇಕಿತ್ತು. ಆದ್ರೆ ಇವತ್ತಿಗೆ ಕೇವಲ 1,000 ಸಿಲಿಂಡರ್ಗಳನ್ನ ಮಾತ್ರ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಮೇಲ್ನೋಟಕ್ಕೆ ಮಾಹಿತಿ. ಆಹಾರ ನಿರೀಕ್ಷಕರು ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಹೋಟೆಲ್ಗಳಲ್ಲಿ ಈಗಾಗಲೇ ಕೆಲವು ತಿಂಡಿಗಳನ್ನ ಕಟ್ ಆಫ್ ಮಾಡಿದ್ದಾರೆ ಮತ್ತು ಇಂತಿಷ್ಟೇ ಏನ್ ರೆಗ್ಯುಲರ್ ಐಟಮ್ ಇದೆ ಅದನ್ನು ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ಗ್ರಾಹಕರು ಏನ್ ಹೇಳ್ತಾರೆ ನಾವು ಕೇಳೋಣ. ಸರ್, ಈಗ ಹೋಟೆಲ್ಗಳಲ್ಲಿ ಈ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಸೊ ಹಿಂಗಾಗಿ ಕೆಲವೊಂದಿಷ್ಟು ತಿಂಡಿಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಏನಂದ್ರೆ ನಾವು ಟ್ರಾವೆಲ್ ಮಾಡೋರು, ನಮ್ಗೆ ಡೈಲಿ ಹೋಟೆಲ್ ಅಲ್ಲಿ ಊಟ ಮಾಡೋದು, ನಾಷ್ಟ ಆಗಲಿ ಊಟ ಆಗಲಿ, ಈ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮೊದಲು ನಾವು ಟ್ರಾವೆಲ್ ಮಾಡೋದು, ಅದ್ರಲ್ಲಿ ಪೆಟ್ರೋಲ್ ರೇಟ್ ಆಗಿ ಟ್ರಾವೆಲಿಂಗ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ಮತ್ ನಾವು ಊಟ ಮಾಡೋದು ಈಗ ಇಲ್ಲಿ ಹೋಟೆಲ್ ಅಲ್ಲಿ 5-7 ರೂಪಾಯಿ ಏನ್ ಜಾಸ್ತಿ ಆಗುತ್ತೆ, ನಮ್ಗೆ ಪ್ರಾಬ್ಲಮ್ ಸರ್. ನಮಗೆ ಜೇಬಿಗೆ ಹೊರತ ಬೀಳೋದು. ಆದ್ರೆ ಇವರು ಏನು ಯುದ್ಧದ ಇದು ಹಾಕ್ತಾರೆ, ಏನು ನೆಪ ಆಗಿ ಮಾಡ್ತಾರೆ. ಆದ್ರೆ ಇದೇ ಬಿಡಿ, ಆದ್ರೆ ಯುದ್ಧ ಈಗ ಮುಗಿದಿದ್ದಪ್ಪ ಅಂದ್ರೂ ಅದ್ರ ರೇಟ್ ಕಡಿಮೆ ಮಾಡೋ ಚಾನ್ಸಸ್ ಮಾಡೋದಿಲ್ಲ. ಈ ತರ ನೋಡಿ ಶ್ರುತಿ, ಈಗ ಗ್ರಾಹಕರೇನಿದ್ದಾರೆ ಪ್ರತಿನಿತ್ಯ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತೆ ಕೆಲಸಕ್ಕೆ ಹೋಗುವಂತರು, ಇವ್ರಿಗೂ ಕೂಡ ತಮ್ಮದೇ ಆದ ಕಷ್ಟಗಳನ್ನ ಹೇಳ್ತಾರೆ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಮತ್ತೊಂದ್ ಕಡೆ ಬೆಲೆ ಏರಿಕೆ ಆಗುತ್ತೆ, ಇದರಿಂದ ತಮ್ಗೆ ಕಷ್ಟ ಆಗುತ್ತೆ. ಸೊ ಇದು ಸರಿದೂಗ್ಬೇಕು, ಇದರಿಂದ ಯುದ್ಧದ ಪರಿಣಾಮ ನಾವು ಜನಸಾಮಾನ್ಯರು ಎದುರಿಸ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಹುಬ್ಬಳ್ಳಿ. ಓಕೆ ಮಲ್ಲಿಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಪರಿಸ್ಥಿತಿ. ಇಂಟರ್ಲಿಂಕ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗಲ್ಲ, ಬೆಲೆ ಏರಿಕೆ ಆದ್ರೆ ಅದು ಜನಸಾಮಾನ್ಯರಿಗೆ ತಟ್ಟುತ್ತೆ ಅಂತ.